ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವಿಂದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರೋ ಒಂದು ಬಹಳ ವಿಚಿತ್ರವಾದ ಪದ್ಧತಿ ಬಗ್ಗೆ ಮೊದಲು ಮಾತಾಡಬೇಕು. ಖಂಡಿತ. ಅದೇ, ನೂರಾರು ವರ್ಷಗಳ ವ್ಯವಸ್ಥಿತ ಶೋಷಣೆ ಇರಬಹುದು, ರಕ್ತಸಿಕ್ತ ಇತಿಹಾಸ ಅಥವಾ ಮನುಷ್ಯನ ಒಳಗಿನ ಆ ಜ್ವಾಲಾಮುಖಿಯಂತಹ ಆಕ್ರೋಶ ಇರಬಹುದು. ಇವೆಲ್ಲವನ್ನೂ ತಂದು ನಾವು ಕೇವಲ ಒಂದು 10 ಅಂಕಗಳ ಪ್ರಶ್ನೆಯ ಚೌಕಟ್ಟಿನಲ್ಲಿ ನಿಲ್ಲಿಸ್ತೀವಿ. ಹೌದು, ಅದೂ ನಿಜ. ಪರೀಕ್ಷಾ ಕೊಠಡಿಯಲ್ಲಿ ಕೂತು ಒಂದು ಪೀಠಿಕೆ 3-4 ಪಾಯಿಂಟ್ಸ್. ಎಕ್ಸಾಕ್ಟ್ಲಿ. ಪಾಯಿಂಟ್ಸ್ ಬರೆದು ಕೊನೆಯಲ್ಲಿ ಒಂದು ಮುಕ್ತಾಯ ಬರೆದು ಆ ಇಡೀ ಚಾರಿತ್ರಿಕ ನೋವನ್ನ ಒಂದು ಬಾಕ್ಸ್ ಒಳಗೆ ಹಾಕೋಕ್ ಟ್ರೈ ಮಾಡ್ತೀವಿ. ಆದ್ರೆ ನಾವು ಇವತ್ತು ಓದುತ್ತಿರುವ ಪಠ್ಯ ಕೆ ರಾಮಯ್ಯನವರು ಬರೆದಿರುವ ಕವಿತೆ. ಬರುತ್ತಿಹೇವು ನಾವು. ಹೌದು, ಬರುತ್ತಿಹೇವು ನಾವು. ಈ ಕವಿತೆ ಕೇವಲ ಅಕ್ಷರಗಳಾಗಿ ಉಳಿಯುವುದಿಲ್ಲ. ಆ ಉತ್ತರ ಒಂದು ಬಂಡಾಯದ ಕಿಡಿಯಾಗಿ ಇಡೀ ಸಿಸ್ಟಮ್ ಅನ್ನೇ ಪ್ರಶ್ನೆ ಮಾಡೋ ಮಟ್ಟಿಗೆ ಬೆಳೆಯುತ್ತೆ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಆ ಚೌಕಟ್ಟನ್ನು ಒಡೆಯುವುದೇ ಅಂದ್ರೆ ಈ ಬಂಡಾಯ ಸಾಹಿತ್ಯದ ಮೂಲ ಉದ್ದೇಶ. ಕನ್ನಡ ಸಾಹಿತ್ಯದಲ್ಲಿ 1980ರ ದಶಕದ ನಂತರ ಬಂದ ಆ ಬಂಡಾಯ ಸಾಹಿತ್ಯ ಕೇವಲ ಪದಗಳ ಜೋಡಣೆಯಾಗಿರಲಿಲ್ಲ. ಅದು ಸಮಾಜದ ಕಟ್ಟಕಡೆಯ ಮನುಷ್ಯನ ದಶಕಗಳ ಕಾಲ ದಮನಿತರಾದ ದಲಿತ ಮತ್ತು ಹಿಂದುಳಿದ ವರ್ಗಗಳ ಜನರ ಒಂದು ಒಡಲಾಳದ ಕೂಗಾಗಿತ್ತು. ನಾವು ಕೆ ರಾಮಯ್ಯನವರ ಈ ಕವಿತೆಯನ್ನ ಒಂದು 10 ಅಂಕದ ಪ್ರಶ್ನೆಯಾಗಿ ನೋಡೋಕ್ ಹೋದಾಗ ಅದು ಮೀರಿ ನಿಲ್ಲುತ್ತೆ ಅಲ್ವಾ? ಖಂಡಿತ. ಆ ಕವಿತೆ ತನ್ನೊಳಗೆ ಇಟ್ಕೊಂಡಿರುವ ಜನಾಂಗೀಯ ಚರಿತ್ರೆ, ಸಾಮಾಜಿಕ ಅಸಮಾನತೆ, ಇದೆಲ್ಲ ಆ ಚೌಕಟ್ಟನ್ನ ಮೀರಿ ನಿಲ್ಲುವ ಬಗೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಸುದೀರ್ಘವಾದ ಚರ್ಚೆ ಈ ಡೀಪ್ ಡೈವ್ ಶುರು ಮಾಡೋ ಮುನ್ನ ಒಂದು ವಿಚಾರವನ್ನ ಸ್ಪಷ್ಟಪಡಿಸೋದು ತುಂಬಾ ಅಗತ್ಯ. ಹೌದು, ಡಿಸ್ಕ್ಲೈಮರ್ ಕೊಡೋದು ಒಳ್ಳೇದು. ರೈಟ್. ಈ ಕವಿತೆಯಲ್ಲಿ ಜಾತಿ ವ್ಯವಸ್ಥೆ, ವರ್ಗ ಸಂಘರ್ಷ, ರಾಜಕೀಯ ಹಿಂಸಾಚಾರ ಇವೆಲ್ಲ ಅತ್ಯಂತ ಸೂಕ್ಷ್ಮವಾಗೋ ಗಂಭೀರ ವಿಚಾರಗಳಿವೆ. ನಮ್ಮ ಇಂದಿನ ಈ ವಿಶ್ಲೇಷಣೆಯ ಏಕೈಕ ಉದ್ದೇಶ ಮೂಲ ಪಠ್ಯದಲ್ಲಿರುವ ವಿಚಾರಗಳನ್ನ, ಆ ಐತಿಹಾಸಿಕ ಘಟನೆಗಳನ್ನ ವಸ್ತುನಿಷ್ಠವಾಗಿ ಅರ್ಥ ಮಾಡ್ಕೊಳ್ಳೋದು ಮಾತ್ರ. ಕವಿತೆಯಲ್ಲಿರುವ ಯಾವುದೇ ರಾಜಕೀಯ ಅಥವಾ ಸಾಮಾಜಿಕ ನಿಲುವುಗಳ ಕುರಿತು ನಾವಿಲ್ಲಿ ಪರ ಅಥವಾ ವಿರೋಧ ತೀರ್ಪುಗಳನ್ನು ಕೊಡ್ತಾ ಇಲ್ಲ. ಕೇವಲ ಒದಗಿಸಲಾದ ಮಾಹಿತಿಯನ್ನು ಒಂದು ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾತ್ರ ಪರಿಶೀಲಿಸ್ತಿದ್ದೇವೆ. ಹೌದು, ಪಠ್ಯವನ್ನು ಒಂದು ಐತಿಹಾಸಿಕ ದಾಖಲೆಯಾಗಿ ಮಾತ್ರ ನೋಡೋದು ಇಲ್ಲಿ ಅತ್ಯಗತ್ಯ. ಯಾವುದೇ ಕವಿತೆ ಹಿಂದಿನ ಆಕ್ರೋಶ ಅರಿಯಬೇಕು ಅಂದ್ರೆ ಆ ಕವಿತೆ ಬರೆದವರ ಹಿನ್ನೆಲೆ ಮೊದಲು ನೋಡ್ಬೇಕಾಗುತ್ತೆ. ಖಂಡಿತ. ಕೆ ರಾಮಯ್ಯನವರ ಹಿನ್ನೆಲೆ ಗಮನಿಸಿದಾಗ ಈ ಕವಿತೆ ಯಾಕೆ ಅಷ್ಟು ಕಟುವಾಗಿದೆ ಅನ್ನೋದರ ಆ ಕಾರ್ಯಕಾರಣ ಸಂಬಂಧ ನಮಗೆ ಸ್ಪಷ್ಟವಾಗುತ್ತೆ. ಅವರು 1954ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯ ಕೋಟಗನಹಳ್ಳಿಯಲ್ಲಿ ಜನಿಸಿದರು. ಅವರು ಕೇವಲ ಸಾಹಿತ್ಯದ ವಿದ್ಯಾರ್ಥಿಯಾಗಿರಲಿಲ್ಲ. DSS ದಲಿತ ಸಂಘರ್ಷ ಸಮಿತಿಯ ಆರಂಭಿಕ ದಿನಗಳಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಡಲು ತಮ್ಮ ಪದವಿ ಡಿಗ್ರಿನೇ ಅರ್ಧಕ್ಕೆ ಬಿಟ್ರು. ಒಂದ್ ನಿಮಿಷ, ಅವರು ಡಿಗ್ರಿ ಅರ್ಧಕ್ ಬಿಟ್ರ? ಈ ನಿರ್ಧಾರದ ತೀವ್ರತೆಯನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಹೌದು, ಯಾಕೆಂದ್ರೆ 1970ರ ದಶಕದಲ್ಲಿ ಒಂದು ಶೋಷಿತ ಸಮುದಾಯದಿಂದ ಬಂದ ಯುವಕನಿಗೆ ಈ ಪದವಿ ಅನ್ನೋದು ಕೇವಲ ಎಜುಕೇಷನ್ ಆಗಿರಲಿಲ್ಲ. ನಿಜ, ಅದೊಂದು ಭವಿಷ್ಯದ ಟಿಕೆಟ್. ಎಕ್ಸಾಕ್ಟ್ಲಿ. ಬಡತನದಿಂದ, ಆ ಕೀಳರಿಮೆಯಿಂದ ಹೊರಬರಲು ಇದ್ದ ಏಕೈಕ ಟಿಕೆಟ್. ಆ ಭದ್ರವಾದ ಭವಿಷ್ಯದ ಟಿಕೆಟನ್ನೇ ಹರಿದು ಬಿಸಾಕಿ ಬೀದಿಗಿಳಿದು ಹೋರಾಟ ಮಾಡೋದು ಅವರು ಸಾಹಿತ್ಯನ ಒಂದು ವೃತ್ತಿಯಾಗಿ ಅಲ್ಲ, ಅಸ್ತ್ರವಾಗಿ ಆಯ್ಕೆ ಮಾಡ್ಕೊಂಡ್ರು ಅಂತ ಅರ್ಥ. ಅದೇ ತಾನೇ. ಅವರ ಈ ನಿರ್ಧಾರ ಅವರ ಬರವಣಿಗೆಯ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಸಾಹಿತ್ಯದ ಅಲಂಕಾರಿಕ ಭಾಷೆ ಆ ಮೃದುವಾದ ಪದಗಳನ್ನೆಲ್ಲ ಬದಿಗಿಟ್ಟು ನೇರವಾದ, ಬಹುತೇಕ ರಕ್ತಸಿಕ್ತವಾದ ವಾಸ್ತವವನ್ನು ಬರೆಯಲು ಶುರು ಮಾಡಿದ್ರು. ಇದಕ್ಕೆ ಅವರ ಪತ್ರಿಕೋದ್ಯಮದ ಅನುಭವವೂ ದೊಡ್ಡ ಕಾರಣ ಆಯಿತು. ಅವರು ಪತ್ರಕರ್ತರು ಕೂಡ ಆಗಿದ್ರಾ? ಹೌದು. ಲಂಕೇಶ್ ಪತ್ರಿಕೆ, ಮುಂಗಾರು, ಸುದ್ದಿ ಸಂಗಾತಿಯಂತಹ ವಿಚಾರವಾದಿ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿದ್ರು. ಅವರು ಪ್ರತಿದಿನ ಸಮಾಜದ ಕ್ರೂರ ಮುಖಗಳನ್ನ, ಶೋಷಣೆಯ ನೈಜ ಕತೆಗಳನ್ನ ರಿಪೋರ್ಟ್ ಮಾಡ್ತಾ ಇದ್ರು. ಆ ರಿಪೋರ್ಟರ್ ಕಣ್ಣು ಮತ್ತು ಆ ಹೋರಾಟಗಾರನ ಹೃದಯ, ಹೌದು, ಇವೆರಡರ ಮಿಶ್ರಣ ಅವರ ಕವಿತೆಗಳನ್ನು ಒಂದು ನೈಜ ಗ್ರೌಂಡ್ ರಿಪೋರ್ಟ್ ಥರ ರೂಪಿಸಿದೆ. 2004ರಲ್ಲಿ ಅವರು ಆದಿಮ ಅನ್ನೋ ಸಂಸ್ಥೆನೂ ಕಟ್ಟಿದ್ರು. ಆ ಗ್ರೌಂಡ್ ರಿಪೋರ್ಟ್ ಅನ್ನೋ ಪದ ಬಳಸ್ತ್ರಲ್ಲ, ನಾವು ಕವಿತೆಯ ಸಾಲುಗಳನ್ನು ಓದಿದಾಗ ಈ ಅನುಭವ ನಮಗೆ ನೇರವಾಗಿ ತೊಟ್ಟುತ್ತೆ. ಉದಾಹರಣೆಗೆ 10 ಅಂಕದ ಉತ್ತರದಲ್ಲಿ ಕಡ್ಡಾಯವಾಗಿ ಉಲ್ಲೇಖಿಸಲೇಬೇಕಾದ ಒಂದು ಸಾಲಿದೆ. ಬೆಲ್ಚಿ ಗ್ರಾಮದ ಉಲ್ಲೇಖ ಅಲ್ವಾ? ಅದೇ, ಬೆಲ್ಚಿ ಗ್ರಾಮದಲ್ಲಿ
ನೀವು ಸುಟ್ಟ ಬಡಜನರ ಬೂದಿಯಿಂದೆದ್ದವರು ಅನ್ನೋ ಸಾಲು. ಇದನ್ನು ಓದಿದಾಗ ನನಗೆ ಅಕ್ಷರಶಃ ನಡುಕ ಹುಟ್ಟಿತು. ಯಾಕಂದ್ರೆ ನಾವು ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡುವಾಗ ಅದ್ಯಾವುದೋ 100 ವರ್ಷಗಳ ಹಿಂದಿನ ಕತೆ ಅಂತ ಅನ್ಕೋತೀವಿ. ಹೌದು, ಹಳೆ ಕಾಲದ. ಆದರೆ ಕವಿ ಇಲ್ಲಿ ಹೇಳ್ತಾ ಇರೋದು 1977ರ ಇತಿಹಾಸ. ಇದು ನಮ್ಮ ಆಧುನಿಕ ಭಾರತದ ಕರಾಳ ಅಧ್ಯಾಯ. ನಿಜ. ಇದು ದಿನಾಂಕ 27 ಮೇ 1977ರಂದು ಬಿಹಾರದ ಬೆಲ್ಚಿ ಅನ್ನೋ ಗ್ರಾಮದಲ್ಲಿ ನಡೆದ ಅಮಾನವೀಯ ಘಟನೆ. ಇದು ಇಡೀ ದೇಶದ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸಿತ್ತು. ಅಲ್ಲಿ ಏನಾಯ್ತು ನಿಖರವಾಗಿ? ಅಲ್ಲಿ ಮೇಲ್ಜಾತಿಯ ಜಮೀನ್ದಾರರ ಗುಂಪೊಂದು ಕೇವಲ ಕೂಲಿ ಕೇಳಿದ ಮತ್ತು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ 11 ಜನ ದಲಿತರು ಮತ್ತು ಹಿಂದುಳಿದ ವರ್ಗದವರನ್ನ ಒಟ್ಟಿಗೆ ಕಟ್ಟಿ ಜೀವಂತವಾಗಿ ಬೆಂಕಿಗೆ ಹಾಕಿ ಸುಟ್ಟುಕೊಂದರು. ಮೈ ಗಾಡ್! ಸ್ವತಂತ್ರ ಭಾರತದಲ್ಲಿ ನಡೆದ ಅತ್ಯಂತ ಭೀಕರವಾದ ಜಾತಿ ದೌರ್ಜನ್ಯ ಇದು. ಕೆ. ರಾಮಯ್ಯನವರು ಈ ನಿರ್ದಿಷ್ಟ ಘಟನೆಯನ್ನ ಕವಿತೆಗೆ ತಂದಾಗ ಅದು ಕೇವಲ ಒಂದು ನೆನಪಲ್ಲ. ಆ 11 ಜನರ ಸುಟ್ಟ ಬೂದಿಯೇ ಈಗ ದೇಶದಾದ್ಯಂತ ಕ್ರಾಂತಿಯ ಕಿಡಿಯಾಗ್ತಿದೆ ಅನ್ನೋ ಒಂದು ಎಚ್ಚರಿಕೆ. ಸುಟ್ಟ ಬೂದಿಯಿಂದ ಎದ್ದು ಬರೋ ಕಲ್ಪನೆ ಕೇಳಿದಾಗ ನನಗೆ ಆ ಫೀನಿಕ್ಸ್ ಪಕ್ಷಿಯ ಕಥೆ ನೆನಪಾಗತ್ತೆ. ಬೂದಿಯಿಂದ ಮತ್ತೆ ಮತ್ತೆ ಹುಟ್ಟಿ ಬರೋ ಪಕ್ಷಿ ಅದು. ಆದ್ರೆ ಇಲ್ಲಿ ಒಂದು ದೊಡ್ಡ ಡಿಫರೆನ್ಸ್ ಇದೆ ಅನ್ಸುತ್ತೆ. ಏನು ಡಿಫರೆನ್ಸ್? ಫೀನಿಕ್ಸ್ ಪಕ್ಷಿಯ ಕತೆ ಕೇವಲ ಒಂದು ಮರುಹುಟ್ಟಿನ ಬಗ್ಗೆ ಹೇಳುತ್ತೆ. ಅದು ಹುಟ್ಟುತ್ತೆ, ಸುಡುತ್ತೆ, ಮತ್ತೆ ಹುಟ್ಟುತ್ತೆ. ಆದರೆ ರಾಮಯ್ಯನವರು ಕಟ್ಟಿಕೊಡುವ ಚಿತ್ರಣದಲ್ಲಿ ಈ ಶೋಷಿತ ಸಮುದಾಯ ಕೇವಲ ಬದುಕುವುದಕ್ಕಾಗಿ ಹುಟ್ಟ ಇಲ್ಲ. ಹೌದು. ಅವರು ಆ ಬೂದಿದಿಂದ ಎದ್ದು ಬರುತ್ತಿರುವುದೇ ಆ ಬೆಂಕಿಯನ್ನ ಹಚ್ಚಿದ ಆ ಇಡೀ ಸಿಸ್ಟಮ್ ಅನ್ನೇ ಬೇರು ಸಹಿತ ಸುಟ್ಟಾಕೋಕೆ. ಇದೊಂದು ಸ್ಪಷ್ಟವಾದ ಪ್ರತಿದಾಳಿ. ಎಕ್ಸಾಕ್ಟ್ಲಿ. ಇದೇ ಕಾರಣಕ್ಕೆ ಕವಿತೆಯ ಶೀರ್ಷಿಕೆಯೇ ಬರುತ್ತಿಹೇವು ನಾವು ಅಂತ. ಇದು ಒಂದು ನಿರಂತರ ಚಲನೆಯನ್ನು ಸೂಚಿಸುತ್ತೆ. ಬೆಲ್ಚಿಯ ಜೊತೆಗೆ ಕವಿ ಪಂತ್ನಗರದ ಘಟನೆಯನ್ನು ಇಲ್ಲಿ ಸೇರಿಸ್ತಾರೆ. ಪಂತ್ನಗರ ಅಂದ್ರೆ ಉತ್ತರ ಪ್ರದೇಶದ್ದು. ಹೌದು, ಉತ್ತರ ಪ್ರದೇಶದ ಪಂತ್ನಗರದ ಕೃಷಿ ವಿಶ್ವವಿದ್ಯಾಲಯ. ಅಲ್ಲಿ ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದ ಕೂಲಿ ಕಾರ್ಮಿಕರ ಮೇಲೆ ಪೊಲೀಸರು ಗುಂಡಿನ ಸುರಿಮಳೆಗೈದು 100 ಜನರನ್ನ ಕೊಂದ್ರು. ಕವಿ ಹೇಳ್ತಾರೆ, ಪಂತ್ನಗರದ ಕೂಲಿ ಜನಗಳ ಬಸಿದ ನೆತ್ತಲ ಬಾಂಬ್ಗಳಾಗಿ ನಿಮ್ಮ ವಿರುದ್ಧ ಹೋರಾಡಲು ಬರ್ತಾ ಇದ್ದೀವಿ ಅಂತ. ಅಂದ್ರೆ ಜಾತಿ ಶೋಷಣೆಯ ಜೊತೆಗೆ ವರ್ಗ ಶೋಷಣೆಯ, ಬಡ ಕಾರ್ಮಿಕರ ಮೇಲಿನ ದೌರ್ಜನ್ಯದ ಆಕ್ರೋಶವನ್ನು ಒಟ್ಟುಗೂಡಿಸ್ತಾರೆ. ಆ ರಕ್ತ, ಆ ಬೆವರು ಸುಮ್ಮನೆ ಮಣ್ಣು ಪಾಲಾಗಲ್ಲ, ಅವು ಬಾಂಬ್ಗಳಾಗಿ ಸಿಡಿತವೆ ಅನ್ನೋ ಭೌತಿಕ ರೂಪಕ ಇದು. ಈ ನೆತ್ತರ ಬಾಂಬುಗಳು ಅನ್ನೋ ಪದಪ್ರಯೋಗದ ಬಗ್ಗೆನೇ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಕೇಳಿ. ಇಂತಹ ಕಟುವಾದ ಬಹುತೇಕ ಮಿಲಿಟೆಂಟ್ ಆದ ರೂಪಕಗಳನ್ನ ಬಳಸೋದ್ರಿಂದ ಕವಿಗೆ ಒಂದು ಅಪಾಯ ಇಲ್ವಾ? ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಬಯಸುವ ಆದರೆ ಹಿಂಸೆ ಒಪ್ಪದ ಸಾಮಾನ್ಯ ಓದುಗರನ್ನ ಈ ಪದಗಳು ದೂರ ತಳ್ಳುವ, ಏಲಿಯನೇಟ್ ಮಾಡುವ ಸಾಧ್ಯತೆ ಇಲ್ವಾ? ಅಥವಾ ಓದುಗರಿಗೆ ಆಗುವ ಈ ತೀವ್ರವಾದ ಮುಜುಗರ, ಆ ಅಸ್ವಸ್ಥತೆನೇ ಕವಿಯ ಪ್ರಮುಖ ಅಸ್ತ್ರನಾ? ನೀವೇ ಸರಿಯಾದ ಪಾಯಿಂಟ್ ಹಿಡಿದ್ರಿ. ಸಾಮಾನ್ಯ ಓದುಗನಿಗೆ ಉಂಟಾಗುವ ಅಸ್ವಸ್ಥತೆ ಇದೆಯಲ್ಲ, ಅದೇ ಕವಿತೆಯ ಮನೋವೈಜ್ಞಾನಿಕ ತಂತ್ರ. ಅಂದ್ರೆ ಬೇಕು ಅಂತಾನೆ. ಖಂಡಿತ. ಸಾಂಪ್ರದಾಯಿಕ ಸಾಹಿತ್ಯ ಓದುಗನಿಗೆ ಸಾಂತ್ವನ ಹೇಳುತ್ತೆ, ಒಂದು ಆರಾಮದಾಯಕ ಅನುಭವ ಕೊಡುತ್ತೆ. ಆದರೆ ಬಂಡಾಯ ಸಾಹಿತ್ಯದ ಗುರಿ ಓದುಗನ ನಿದ್ದೆ ಕೆಡಿಸುವುದು. ಬೆಲ್ಚಿ ಅಥವಾ ಪಂತ್ನಗರದಲ್ಲಿ ನಿಜವಾದ ಮನುಷ್ಯರು ಬೆಂಕಿಯಲ್ಲಿ ಬೇಯ್ತಿರುವಾಗ ಕಾವ್ಯ ತಂಪಾದ ಪದಗಳನ್ನ ಬಳಸಬಾರ್ದು ಅನ್ನೋದು ಕವಿಯ ನಿಲುವು. ನಿಮ್ಮನ್ನ ಆರಾಮದಾಯಕ ವಲಯದಿಂದ ಹೊರಗೆಳೆದು ಆ ರಕ್ತ ಮತ್ತು ಬೂದಿಯ ವಾಸ್ತವವನ್ನು ಮುಖಕ್ಕೆ ರಾಚುವಂತೆ ಮಾಡೋದು ಕವಿಯ ಉದ್ದೇಶ. ಸೊ ಇದು ದೂರ ತಳ್ಳುವ ತಂತ್ರ ಅಲ್ಲ, ಜಡತ್ವ ಒಡೆಯುವ ತಂತ್ರ. ಜಡತ್ವ ಒಡೆದ ನಂತರ ಈ ಕವಿತೆ ಕೆಲವು ನಿರ್ದಿಷ್ಟ ಗುರಿಗಳ ಕಡೆಗೆ ತನ್ನ ಆಕ್ರಮಣವನ್ನು ತಿರುಗಿಸುತ್ತೆ. ನಮ್ಮ 10 ಅಂಕದ ಉತ್ತರದಲ್ಲಿ ನಾವು ಈ ಬಂಡಾಯದ ಗುರಿಗಳನ್ನ ಲಿಸ್ಟ್ ಮಾಡಲೇಬೇಕು. ಹೌದು. ಬೂದಿಯಿಂದ ಎದ್ದು ಬರ್ತಿರೋ ಈ ಜನ ಕೇವಲ ಸೇಡು ತೀರಿಸೋಳಕ್ ಬರ್ತಿಲ್ಲ, ಅವರು ಕೆಲವು ಗೋಡೆಗಳನ್ನ ಒಡೆಯಲು ಬರ್ತಿದ್ದಾರೆ. ಕವಿತೆಯ ಪ್ರಕಾರ ಆ ಗೋಡೆಗಳು ಯಾವುವು? ಮೊದಲನೇದು, ಭಾಷೆ ಧರ್ಮದ ವಿಷದ ಬೇಲಿಯ ಕಡಿದು ಬರೋ ಮಾತು. ಸಮಾಜದಲ್ಲಿ ಮನುಷ್ಯರನ್ನ ವಿಭಜಿಸಲು ಚಾರಿತ್ರಿಕವಾಗಿ ಬಳಸಿದ ಅತ್ಯಂತ ಪ್ರಬಲ ಅಸ್ತ್ರಗಳೆಂದ್ರೆ ಜಾತಿ, ಧರ್ಮ ಮತ್ತು ಭಾಷೆ. ಶೋಷಕ ವರ್ಗ ಈ ವಿಷದ ಬೇಲಿಗಳನ್ನ ಕಟ್ಟಿರೋದು ಕೇವಲ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋಕಲ್ಲ, ಶೋಷಿತರು, ಬಡವರು, ಕೂಲಿ ಕಾರ್ಮಿಕರು ಒಗ್ಗೂಡ್ಬಾರ್ದು ಅಂತ.
ಡಿವೈಡ್ ಅಂಡ್ ರೂಲ್ ತರ. ಎಕ್ಸಾಕ್ಟ್ಲಿ. ಬಂಡಾಯಗಾರರು ಮೊದಲು ಈ ಬೇಲಿಗಳನ್ನ ಕಡಿದಿದ್ರೆ ಹೋರಾಟ ದಿಕ್ಕು ತಪ್ಪುತ್ತೆ ಅನ್ನೋದು ಕವಿಗೆ ಸ್ಪಷ್ಟವಾಗಿದೆ. ಎರಡನೇ ಗುರಿ ಸಿರಿವಂತರ ಸೊಕ್ಕಿನ ಭದ್ರಕೋಟೆಯನ್ನು ಕೆಡುವುದು. ಅಂದ್ರೆ ಆರ್ಥಿಕ ಅಸಮಾನತೆ. ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ. ಹೌದು. ಬಂಡವಾಳಶಾಹಿ ವ್ಯವಸ್ಥೆ ಹೇಗೆ ಈ ಶ್ರಮಜೀವಿಗಳ ಬೆವರಿನ ಮೇಲೆ ಅರಮನೆ ಕಟ್ಕೊಂಡಿದೆ ಅಂತ ಈ ಸಾಲು ವಿವರಿಸುತ್ತೆ. ಸರಿ, ಇವೆರಡೂ ಗುರಿಗಳು ಅಂದ್ರೆ ಧರ್ಮದ ಬೇಲಿ ಒಡೆಯೋದು ಮತ್ತು ಶ್ರೀಮಂತರ ಕೋಟೆ ಕೆಡುವುದು ಕ್ರಾಂತಿಕಾರಿ ಸಾಹಿತ್ಯದಲ್ಲಿ ಕಾಮನ್ ಆಗಿ ಸಿಗತ್ತೆ. ಆದರೆ ಇಲ್ಲಿ ನನ್ನ ಗಮನ ಸೆಳೆದ ಅತ್ಯಂತ ಆಸಕ್ತಿದಾಯಕ ಹಾಗೂ ಸ್ವಲ್ಪ ವಿವಾದಾತ್ಮಕವಾದ ಮೂರನೇ ಗುರಿ ಅಂದ್ರೆ ಖಾದಿ ಕವಿಗಳ ಮೇಲಿನ ಆಕ್ರಮಣ. ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಖಾದಿ ಕವಿಗಳ ತಾಯಿಗಂಡರ ಬಂಡತನವನ್ನು ಬಯಲು ಮಾಡುತ್ತಂತ ಕವಿ ಬಹಳ ಕಟುವಾದ ಬೀದಿ ಭಾಷೆಯನ್ನು ಬಳಸಿ ಸಾಹಿತ್ಯ ಲೋಕವನ್ನೇ ಪ್ರಶ್ನಿಸ್ತಾರೆ. ಕವಿ ತನ್ನದೇ ಅಂದ್ರೆ ಸಾಹಿತ್ಯಗಳ ವಲಯದ ಮೇಲೆಯೇ ಇಷ್ಟು ದೊಡ್ಡ ದಾಳಿ ಮಾಡಕ್ಕೆ ಕಾರಣ ಏನು? ಇದು ಈ ಕವಿತೆಯ ಅತ್ಯಂತ ಆಳವಾದ ಒಳನೋಟ. ಈ ಖಾದಿ ಕವಿಗಳು ಅನ್ನೋದು ಕೇವಲ ಬಟ್ಟೆಯ ಸಂಕೇತ ಅಲ್ಲ, ಅದು ನಕಲಿ ನೈತಿಕತೆಯ ಅಂದ್ರೆ ಪರ್ಫಾರ್ಮೇಟಿವ್ ಆಕ್ಟಿವಿಸಂನ ಸಂಕೇತ. ಓಹೋ. 1970ರ ದಶಕದ ಸಾಹಿತ್ಯ ವಲಯದಲ್ಲಿ ಏನಾಗ್ತಿತ್ತು ಅಂದ್ರೆ ಅನೇಕ ಮೇಲ್ವರ್ಗದ ಆರ್ಥಿಕವಾಗಿ ಸುಭದ್ರರಾಗಿದ್ದ ಲೇಖಕರು ದಲಿತರ ಬಡವರ ನೋವನ್ನ ಕೇವಲ ತಮ್ಮ ಕಾವ್ಯದ ಒಂದು ವಸ್ತು ಮೆಟೀರಿಯಲ್ ತರಹ ಬಳಸ್ಕೊಳ್ತಿದ್ರು. ಅಂದ್ರೆ ಅನುಭವ ಇರ್ಲಿಲ್ಲ. ಹಸಿವಿನ ಅನುಭವವೇ ಇಲ್ಲದವರು ಹಸಿವಿನ ಬಗ್ಗೆ ಸುಂದರವಾದ ಛಂದಸ್ಸಿನ ಕವಿತೆ ಬರೆದು ಪ್ರಶಸ್ತಿ ತಗೋತಾ ಇದ್ರು. ಖಾದಿ ಹಾಕೊಳ್ಳೋದು ಸರಳತೆಯ ಸಂಕೇತ ಅಂತ ಹೇಳ್ತಾ ಸಮಾಜದ ಹಿಂಸೆಯ ಬಗ್ಗೆ ಮೌನ ವಹಿಸುವ ಈ ಬುದ್ಧಿಜೀವಿಗಳ ಬಂಡತನವನ್ನ ರಾಮಯ್ಯನವರು ನಿರ್ದಾಕ್ಷಿಣ್ಯವಾಗಿ ಬಯಲು ಮಾಡ್ತಾರೆ. ಹೋರಾಟ ಅನ್ನೋದು ಡ್ರಾಯಿಂಗ್ ರೂಮಲ್ಲಿ ಕೂತು ಚರ್ಚೆ ಮಾಡೋದಲ್ಲ, ಅದು ಬೀದಿಯಲ್ಲಿ ರಕ್ತ ಚೆಲ್ಲಿ ಪಡೆಯುವ ಹಕ್ಕು. ನಾವು ಇದನ್ನೇ ಒಂದು ದೃಶ್ಯವಾಗಿ ಊಹಿಸ್ಕೊಳ್ಬೋದಲ್ವಾ? ಹೇಗೆ? ಬೆಲ್ಜಿಯಲ್ಲಿ ಜನ ಜೀವಂತವಾಗಿ ಸುಡಲ್ಪಡ್ತಿರೋದನ್ನ ಯಾರೋ ಒಬ್ರು ಪೇಪರಲ್ಲಿ ಓದಿ ತಮ್ಮ ಆರಾಮದಾಯಕ ಮನೆಯಲ್ಲಿ ಕೂತು ಬಿಳಿ ಖಾದಿ ಬಟ್ಟೆ ಹಾಕೊಂಡು ಆ ಘಟನೆಯ ಬಗ್ಗೆ ಅತ್ಯಂತ ಅಲಂಕಾರಿಕ ಕವಿತೆ ಬರೆಯೋದು. ಎಕ್ಸಾಕ್ಟ್ಲಿ, ಅದೇ ಆ ಸ್ಯಾನಿಟೈಸೇಷನ್. ಹೌದು. ರಾಮಯ್ಯನವರ ಆಕ್ರೋಶ ಇರೋದು ಕೇವಲ ಆ ದೌರ್ಜನ್ಯದ ವಿರುದ್ಧ ಮಾತ್ರ ಅಲ್ಲ, ಆ ದೌರ್ಜನ್ಯವನ್ನ ಸೌಂದರೀಕರಣ ಮಾಡುವ ಇಂಥ ಕಾವ್ಯದ ವಿರುದ್ಧವೂ ಹೌದು. ಅದಕ್ಕೆ ಅವರು ಉದ್ದೇಶಪೂರ್ವಕವಾಗಿ ಇಂಥ ಬೀದಿ ಪದಗಳನ್ನು ಬಳಸಿದ್ದಾರೆ. ಆ ಪದಗಳು ಕನ್ನಡ ಸಾಹಿತ್ಯದ ಸಾಂಪ್ರದಾಯಿಕ ಸೌಂದರ್ಯ ಮೀಮಾಂಸೆಯನ್ನೇ ಪ್ರಶ್ನೆ ಮಾಡ್ತವೆ. ಇನ್ನು ಪರೀಕ್ಷೆಯ ದೃಷ್ಟಿಯಿಂದ ನೋಡಿದ್ರೆ ಯಾವುದೇ 10 ಅಂಕದ ಉತ್ತರಕ್ಕೆ ಒಂದು ತಾರ್ಕಿಕ ಅಂತ್ಯ ಇರಬೇಕು. ಈ ಕವಿತೆ ಕೇವಲ ಹಳೆಯ ವ್ಯವಸ್ಥೆಯ ನಾಶದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಅನ್ಸತ್ತೆ. ಕೇವಲ ನಾಶ ಮಾಡುವುದು ಅರಾಜಕತೆ ಅಂದ್ರೆ ಅನಾರ್ಕಿ ಆಗ್ಬಿಡತ್ತೆ. ಖಂಡಿತ ಇಲ್ಲ. ಹಳೆಯ ಕಟ್ಟಡ ಕೆಡವಿದ ಮೇಲೆ ಅಲ್ಲಿ ಹೊಸದೊಂದು ವ್ಯವಸ್ಥೆ ಕಟ್ಟುವ ಕನಸು ಈ ಕವಿತೆಯ ಮುಕ್ತಾಯದಲ್ಲಿದೆ. ಅದೇ ಕೂಲಿ ರಾಜ್ಯದ ಕನಸುಗಳೊತ್ತು ಹೊಸ ನಾಡೊಂದರ ಬಯಕೆಗಳೊತ್ತು ಅನ್ನೋ ಸಾಲು. ಒಂದು ಹೊಸ ವ್ಯವಸ್ಥೆ ಕಟ್ಟುವ ಉದ್ದೇಶ ಇದ್ದಾಗ ಮಾತ್ರ ಅದು ಕ್ರಾಂತಿಯಾಗೋಕೆ ಸಾಧ್ಯ. ಹಾಗಾದ್ರೆ ಈ ಕೂಲಿ ರಾಜ್ಯ ಅಥವಾ ಕವಿ ಕಟ್ಟಲು ಹೊರಟಿರುವ ಹೊಸ ನಾಡಿನ ಸ್ವರೂಪ ಹೇಗಿರಬಹುದು? ಆ ಹೊಸ ನಾಡನ್ನೇ ನಾವು ಸಮಾಜ ಅಂತ ಕರಿಬಹುದು. ಇಲ್ಲಿ ಕೂಲಿ ರಾಜ್ಯ ಅಂದ್ರೆ ಕೇವಲ ಕಾರ್ಮಿಕರ ಆಡಳಿತ ಅಂತ ಸಂಕುಚಿತ ಅರ್ಥ ಅಲ್ಲ. ಯಾವ ಸಮಾಜದಲ್ಲಿ ಶ್ರಮಕ್ಕೆ ಬೆಲೆ ಇರುತ್ತೋ, ಎಲ್ಲಿ ಯಾರೂ ಇನ್ನೊಬ್ರ ಬೆವರಿನ ಮೇರೆ ಬದುಕು ಕಟ್ಟಿಕೊಳ್ಳಲಲ್ವೋ ಆ ಸಮಾಜ. ಜಾತಿ, ಧರ್ಮ, ಆರ್ಥಿಕ ಶೋಷಣೆಗಳು ಇಲ್ಲದ ಒಂದು ಮುಕ್ತ ಸಮಾಜ. ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗುವಂಥ ವ್ಯವಸ್ಥೆ ನಿರ್ಮಾಣ ಮಾಡೋದೇ ಇವರ ಅಂತಿಮ ಆಶಯ. ಇದಕ್ಕಾಗಿ ಅವರು ಕೆಂಪು ಮಣ್ಣಿನಲ್ಲಿ ಒಕ್ಕಲೊಡೆದು ಅಂದ್ರೆ ಹೊಸ ಬೀಜ ಬಿತ್ತಲು ಭೂಮಿ ಸಿದ್ಧಪಡಿಸಿಕೊಂಡು ಬರ್ತಾ ಇದ್ದಾರೆ. ಇದನ್ನ ಸಂಪೂರ್ಣವಾಗಿ ಬಿಡಿಸಿ ನೋಡಿದಾಗ ಈ ಕವಿತೆ ಒಂದು ಮಹಾನ್ ಪಯಣದ ತರ ಕಾಣುತ್ತೆ. ಒಬ್ಬ ಯುವಕ ತನ್ನ ಭವಿಷ್ಯ ತ್ಯಜಿಸಿ ಹೋರಾಟದ ಹಾದಿ ಹಿಡಿಯೋದು, ಪತ್ರಕರ್ತನಾಗಿ ಸಮಾಜದ ಕ್ರೂರ ಮುಖ ನೋಡೋದು, ಬೆಲ್ಚಿ ಪಂತನಗರದಂತಹ ರಕ್ತಸಿಕ್ತ ಐತಿಹಾಸಿಕ ಘಟನೆಗಳನ್ನ ಕಾವ್ಯದ ಇಂಧನ ಮಾಡ್ಕೊಳ್ಳೋದು. ಹೌದು. ಜಾತಿ ಧರ್ಮದ ಗೋಡೆಗಳ ಜೊತೆಗೆ ನಕಲಿ ಸಾಹಿತಿಗಳ ಮುಖವಾಡವನ್ನು ಕಿತ್ತೆಸೆಯೋದು ಮತ್ತು ಅಂತಿಮವಾಗಿ ಸಮಸಮಾಜದ ಕನಸನ್ನ ಬಿತ್ತುವುದು. ಇಷ್ಟೆಲ್ಲ ಆಳವಾದ ತಲ್ಲಣಗಳನ್ನು ಇಟ್ಕೊಂಡಿರೋ ಈ ಕವಿತೆಯನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಕೇವಲ ಒಂದು 10 ಅಂಕದ ಪ್ರಶ್ನೆಯಾಗಿ ಬಂಧಿಸಲು ಪ್ರಯತ್ನ ಪಡೋದು ಎಂಥ ವಿಪರ್ಯಾಸ ಅಲ್ವಾ? ಆ ವಿಪರ್ಯಾಸವೇ ನಮ್ಮ ಇಂದಿನ ಚರ್ಚೆಯ ಜೀವಾಳ. ಅಂದ್ಹಾಗೆ
ಈ ಕವಿತೆಯ ಐತಿಹಾಸಿಕ ಪ್ರಾಮುಖ್ಯತೆ ಗುರುತಿಸಿ ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿರುವ ಹಾಗೂ ಸರಜೋ ಕಾಟ್ಕರ್ ಅವರು ಸಂಪಾದಿಸಿರುವ ಕನ್ನಡ ಬಂಡಾಯ ಸಾಹಿತ್ಯ ಅನ್ನೋ ಮಹತ್ವದ ಕೃತಿಯಲ್ಲಿ ಈ ಕವಿತೆಯನ್ನು ಸೇರಿಸಲಾಗಿದೆ. 70ರ ದಶಕದ ಆ ಬಂಡಾಯದ ಕಿಡಿಯನ್ನ ಇಂದಿನ ಪೀಳಿಗೆಗೆ ದಾಟಿಸುವಲ್ಲಿ ಇಂಥ ಕೃತಿಗಳ ಪಾತ್ರ ಬಹಳ ದೊಡ್ಡದು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಪರೀಕ್ಷೆಯ ಉತ್ತರದ ಬಗ್ಗೆ ಮಾತಾಡಿದ್ವಿ. ಪರೀಕ್ಷೆಯ ಹಾಳೆಯಲ್ಲಿ ಬರದ ಉತ್ತರಕ್ಕೆ ಅಂಕ ಸಿಗಬಹುದು, ಪರೀಕ್ಷೆ ಅಲ್ಲಿಗೆ ಮುಗಿಬಹುದು. ಆದರೆ ಕೆ ರಾಮಯ್ಯನವರ ಈ ಕವಿತೆ ಹುಟ್ಟುಹಾಕಿರುವ ಪ್ರಶ್ನೆಗಳು ಸಮಾಜದಲ್ಲಿ ಇಂದಿಗೂ ನಡೀತಿರುವ ಒಂದು ನಿರಂತರ ಪರೀಕ್ಷೆಯ ಭಾಗ. ಈ ನಿರಂತರತೆನೇ ನಾವು ಕಡೆಯದಾಗಿ ಯೋಚಿಸಬೇಕಾದ ವಿಚಾರ. ಕವಿ ಈ ಕವಿತೆ ಬರೆದಿದ್ದು 1970ರ ದಶಕದಲ್ಲಿ. ಅಂದಿನ ಕಾಲಘಟ್ಟದಲ್ಲಿ ಅವರು ಪಡೆದು ಹಾಕಲು ಬಯಸಿದ ಭಾಷೆ, ಧರ್ಮ, ಜಾತಿಯ ಗೋಡೆಗಳು ಬಹಳ ಭೌತಿಕವಾಗಿದ್ದು ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ವು. ಆದರೆ ಇಂದಿನ ನಮ್ಮ ಆಧುನಿಕ ಡಿಜಿಟಲ್ ಯುಗದಲ್ಲಿ ನಾವು ಆ ಗೋಡೆಗಳನ್ನ ನಿಜಕ್ಕೂ ನಾಶ ಮಾಡಿದ್ದೀವಾ? ಬಹುಶಃ ಇದುವೇ ಈ ಕವಿತೆ ಇಂದಿಗೂ ಪ್ರಸ್ತುತವಾಗಿರುವುದಕ್ಕೆ ಕಾರಣ. ಆ ಹಳೆಯ ಗೋಡೆಗಳು ಕುಸಿದು ಬಿದ್ದಿರಬಹುದು ಅಥವಾ ನಾವು ಹಾಗೆ ನಂಬಿರಬಹುದು. ಆದರೆ ನಮ್ಮ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ, ನಮ್ಮ ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ ಅಸಮಾನತೆಗಳು ಹೊಸ ಅದೃಶ್ಯ ರೂಪಗಳನ್ನ ಪಡುಕೊಂಡಿವೆಯಾ? ಖಂಡಿತ ಯೋಚಿಸಬೇಕಾದ ವಿಷಯ. ಬೆಲ್ಚಿಯಂತಹ ಘಟನೆಗಳು ಇಂದು ಬೇರೆ ರೂಪದಲ್ಲಿ, ಬೇರೆ ಹೆಸರಿನಲ್ಲಿ ನಡೀತಿದ್ರು ನಾವು ಅದಕ್ಕೆ ಒಗ್ಗಿಕೊಳ್ತಿದ್ದೀವಾ? ಈ ಕಾಣದ ಗೋಡೆಗಳು ನಮ್ಮ ನಡುವೆ ಇನ್ನೂ ಇದ್ರೆ ಆ ಗೋಡೆಗಳನ್ನು ಒಡೆಯಲು ಹೊಸ ಬಂಡಾಯದ ಕಿಡಿ ಎಲ್ಲಿಂದ ಬರಬೇಕು? ಈ ಆಳವಾದ ಚಿಂತನೆಯನ್ನ ಕೇಳುಗರ ವಿವೇಚನೆಗೆ ಬಿಡುತ್ತಾ ನಮ್ಮ ಈ ಸುದೀರ್ಘ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ದ ಡೀಪ್ ಡೈವ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.